ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಕೆಂಡ್ ವ್ಲಾಗ್. ಇವತ್ತು ನಾನ್ ಬಂದಿದ್ದೀನಿ ಮಹಾರಾಷ್ಟ್ರದ ಔರಂಗಾಬಾದ್ ಡಿಸ್ಟಿಕ್. ಗೈಸ್, ಈ ಔರಂಗಾಬಾದ್ ವಿಲೇಜ್ ನ ಮೊದಲು ಕರಿತಾ ಇದ್ದದ್ದು ಕಡಕಿ ಅಂತ. ಆದ್ರೆ ಔರಂಗಜೇಬ್ ತನ್ನ ಆಡಳಿತದಲ್ಲಿ ಮುಘಲ್ ಸಾಮ್ರಾಜ್ಯದ ಕ್ಯಾಪಿಟಲ್ ಸಿಟಿ ಅಂತ ಔರಂಗಾಬಾದ್ ಅಂತ ಮಾಡಿಕೊಂಡ. ಆದ್ರೆ 2023ರಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗವರ್ಮೆಂಟ್ ಬಂತು. ತದನಂತರ ಈ ಔರಂಗಾಬಾದ್ ನ ಛತ್ರಪತಿ ಸಂಭಾಜಿ ನಗರ್ ಅಂತ ಮಾಡಲಾಗಿದೆ. ಈ ಔರಂಗಾಬಾದ್ ಅಲ್ಲಿ ನೀವು ತುಂಬಾ ಪ್ಲೇಸಸ್ ನೋಡಬಹುದು. ಕೈಲಾಸ್ ಟೆಂಪಲ್, ಎಲ್ಲೋರಾ ಕೇವ್ಸ್, ಗ್ರೀನೇಶ್ವರ್, ಮಹಾ ಜ್ಯೋತಿರ್ಲಿಂಗ ಮತ್ತು ಮಿನಿ ತಾಜ್ ಮಹಲ್. ಈಗ ನಾನ್ ಹೋಗ್ತಾ ಇದ್ದೀನಿ ಕೈಲಾಸ್ ಟೆಂಪಲ್ ನೋಡೋಕೆ. ಗೈಸ್, ಔರಂಗಾಬಾದ್ ಸ್ಟೇಷನ್ ಇಂದ ಡೈರೆಕ್ಟ್ ಆಗಿ ಬಸ್ಗಳಿದಾವೆ ಎಲ್ಲೋರಾ ಕೇವ್ಸ್ಗೆ. ಆಟೋನು ಇದೆ. ಎಲ್ಲ ಚಾರ್ಜಸ್ ಒಂದೇನೆ. ನೀವು ಯಾವ್ದು ಕಂಫರ್ಟ್ ಆಗುತ್ತೆ ಅದರಲ್ಲಿ ಹೋಗ್ಬೋದು. ಗೈಸ್, ಫೈನಲಿ ಈಗ ಔರಂಗಾಬಾದ್ ಸ್ಟೇಷನ್ ಇಂದ 27 ಕಿಲೋಮೀಟರ್ ದೂರದಲ್ಲಿರೋ ಎಲ್ಲೋರಾ ಕೇವ್ಸ್ಗೆ ಬಂದಿದೀವಿ ಕೈಲಾಶ್ ಟೆಂಪಲ್ ನೋಡೋಕೆ. ಇಂಡಿಯನ್ಸ್ಗಾದ್ರೆ 40 ರುಪೀಸು, ಫಾರಿನರ್ಸ್ಗಾದ್ರೆ 250 ರುಪೀಸು. ಸ್ಕ್ಯಾನರ್ ಕೊಡ್ತಾರೆ. ಹೋಗ್ಬೇಕಾರೆ ಸ್ಕ್ಯಾನ್ ಮಾಡ್ಬಿಟ್ಟು ಹೋಗಿ, ಮತ್ತೆ ಬರ್ಬೇಕಾರೆ ಪುನಃ ಸ್ಕ್ಯಾನ್ ಮಾಡಿ ಬರ್ಬೇಕು. ಟಿಕೆಟ್ ಯಾವ್ದೇ ಕಾರಣಕ್ಕೂ ಕಳ್ಕೊಂಡು ಹೋಗಿಲ್ಲ. ಇಲ್ಲೇ ಟಿಕೆಟ್ ಚೆಕ್ ಮಾಡ್ತಾರೆ. ಗೈಸ್, ಫೈನಲಿ ನಾನ್ ಬಂದಿದ್ದೀನಿ ಕೈಲಾಶ್ ಟೆಂಪಲ್ಗೆ. 8th ವಂಡರ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಕೇವ್ನ ಎಲ್ಲ ಶಿಲಾಶಾಸನಗಳು, ಕೇವ್ ಡೀಟೇಲ್ಸ್ ಬಗ್ಗೆ ಎಲ್ಲ ನೀಟಾಗಿ ಬರ್ದಿದ್ದಾರೆ. ಈ ಲೊಕೇಶನ್ ಮ್ಯಾಪ್ ಕೊಟ್ಟಿದ್ದಾರೆ. ಎಲ್ಲ ಕೇವ್ ಟೋಟಲ್ ಆಗಿ 34 ಕೇವ್ಸ್ ಇದಾವೆ ಇಲ್ಲಿ. ಗೈಸ್, ಟೆಂಪಲ್ ಎಂಟ್ರೆನ್ಸ್ ಆದ ತಕ್ಷಣ ನಿಮಗೆ ಫಸ್ಟ್ ಸಿಗೋದು ಗಜಲಕ್ಷ್ಮಿ. ಗಜರಾಜ ಅಭಿಷೇಕ ಮಾಡ್ತಿರೋ ಲಕ್ಷ್ಮಿನ ನೀವು ನೋಡ್ಬೋದು. ಈ ಟೆಂಪಲ್ ಒಂದು ಮೊನೋಲಥಿಕಲ್ ಟೆಂಪಲ್. 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಇದು 8th ಸೆಂಚುರಿಯಲ್ಲಿ ಕಟ್ಟಿರೋ ಟೆಂಪಲ್. ಸರಿ ಸುಮಾರು 200 ವರ್ಷಗಳು ಬೇಕಾಗಿತ್ತು ಇದು ಕಟ್ಟಡ ಮಾಡೋಕೆ. ಈ ದೇವಸ್ಥಾನದಲ್ಲಿ ನೀವು ತುಂಬಾ ತರದ ವಿಗ್ರಹಗಳು ನೋಡ್ಬೋದು. ರಾಮಾಯಣ ಮಹಾಭಾರತನೂ ನೋಡ್ಬೋದು. ಒಂದು ಸಿಂಗಲ್ ಸ್ಟೋನ್ ಇಂದ ಕಟ್ಟಿರೋ ಟೆಂಪಲೇ ಕೈಲಾಸನಾಥ್ ಟೆಂಪಲ್.
ಗಾಯ್ಸ್, ಈ ಎಂಟೈರ್ ಟೆಂಪಲ್ನ ಗಜರಾಜನ ಮೇಲೆ ತರ ಕೆತ್ತನೆ ಮಾಡಿದ್ದಾರೆ. ಶಿವ ಗಜನ ಮೇಲೆ ಕುತ್ಕೊಂಡು ಜಂಬೂ ಸವಾರಿ ಮಾಡೋ ತರ ಕೆತ್ತನೆ ಮಾಡಿದ್ದಾರೆ. ಈ ದೇವಸ್ಥಾನ ಮರಾಠ ರೂಲಿಂಗ್ ಅಲ್ಲಿ ಇತ್ತು. ಯಾವಾಗ ಔರಂಗಜೇಬು ಮೋಸದಿಂದ ಸಂಭಾಜಿ ಮಹಾರಾಜ್ನ ಸೆರೆ ಹಿಡಿದು ಚಿತ್ರಹಿಂಸೆ ಮಾಡಿ ಕೊಂದಾಕಿದನೋ, ಅದಾದ್ಮೇಲೆ ಈ ದೇವಸ್ಥಾನನ ನಾಶ ಮಾಡಕ್ ತುಂಬಾನೇ ಪ್ರಯತ್ನ ಪಟ್ಟ. ಯಾವ ತರ ಎಲ್ಲ ನಾಶ ಮಾಡಕ್ ಪ್ರಯತ್ನ ಪಟ್ಟಿದಾರಂತ ನೀವು ನೋಡ್ಬೋದು. ಗಾಯ್ಸ್, ಈ ಟೆಂಪಲ್ ಅಲ್ಲಿ ಯಾವುದೇ ತರದ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇಲ್ಲ. ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಈ ಟೆಂಪಲ್ ಓಪನ್ ಆಗೋದು. ಅದಾದ್ಮೇಲೆ ಯಾರಿಗೂ ಪರ್ಮಿಷನ್ ಇಲ್ಲ, ಬೆಳಕಲ್ಲೇ ನೋಡ್ಬೇಕು. ಟೆಂಪಲ್ ನ ಎಷ್ಟು ಒಂದ್ ಬೆಟ್ಟನ ಕೊರೆದು ಬಿಟ್ಟು ಮಾಡಿದಾರಂತ ಈಗ ನೋಡ್ಬೋದು ನೀವು. ಎಕ್ಸಾಂಪಲ್ ಆಗಿ ಇದು ಎಷ್ಟು ಹೈಟ್ ಆಗಿದೆ ಅಂದ್ರೆ ನಿಮ್ಗೆ ಊಹೆಗೂ ಇಲ್ಲ. ಒಂದ್ ಪಿಲ್ಲರ್ ಹತ್ರ ಮನುಷ್ಯ ನೋಡಿ ಎಷ್ಟೇ ಕಾಣ್ತಾನೆ. ಗೈಸ್, ಟೆಂಪಲ್ ಮೇಲೆ ಹೋಗಕ್ಕೆ ಇದೊಂದೇ ದಾರಿ. ಒಳಗಡೆ ಹೋಗೊಂಡ್ ಬನ್ನಿ ಹೇಗಿದೆ ಅಂತ. ಗೈಸ್, ಫೋಟೋದಲ್ಲಿ ನೋಡೋಕೆ ರಿಯಲ್ ಆಗಿ ನೋಡೋಕೆ ತುಂಬಾನೇ ಡಿಫ್ರೆನ್ಸ್ ಇದೆ. ಇದೇ ಗರ್ಭಗುಡಿಯ ಮುಖ್ಯ ದ್ವಾರ. ಇಲ್ಲಿಂದನೇ ಒಳಗಡೆ ಹೋಗ್ಬೇಕು. ಗೈಸ್, ನಾನು ಅವಾಗ ಹೇಳ್ದಂಗೆ ಟೆಂಪಲ್ ಒಳಗಡೆ ಯಾವುದೇ ಥರದ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಇಲ್ಲ. ನೀವು ನೋಡ್ಬೋದು ಇಲ್ಲಿರೋ ಗೈಡ್ಗಳು ಲೈಟ್ ಹಾಕ್ಬಿಟ್ಟು ಎಲ್ಲ ಗೈಡ್ ಮಾಡ್ತಾರೆ ಟೆಂಪಲ್ ಬಗ್ಗೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಗೈಸ್, ಮಳೆ ಬರ್ತಾ ಇದೆ, ನೋಡ್ಬೋದು ವ್ಯೂ ಹೇಗಿದೆ ಅಂತ. ಈ ಟೆಂಪಲ್ಗೆ ಅಲ್ಲಿರೋ ಬೆಟ್ಟಕ್ಕೆ ಇಲ್ಲಿ ಕಟ್ಟಿರೋ ಟೆಂಪಲ್ಗೆ ಎಷ್ಟು ಆಳದಿಂದ ಗೊತ್ತಿದ್ದಾರೆ ಅಂದ್ರೆ ನೀವು ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿರೋದು. ನಾನಿರೋದು ಫಸ್ಟ್ ಫ್ಲೋರ್ ಅಲ್ಲಿ. ನೋಡಿ ಎಷ್ಟು ಡೆಪ್ತ್ ಅಲ್ಲಿ ಇದೆ. ಸುಮಾರು ಒಂದು 40 ರಿಂದ 50 ಅಡಿ ಆಳದಲ್ಲಿ ಕೊರೆದಿರೋ ಟೆಂಪಲ್ ಇದು. ಗೈಸ್, ಅಲ್ಲೆಲ್ಲ ಅಲೋ ಮಾಡ್ತಾ ಇಲ್ಲ ಅಲ್ಲೆಲ್ಲ ಹೋಗಕ್ಕೆ. ಏನು ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ ಅಂತ ಯಾರಿಗೂ ಅಲೋ ಮಾಡ್ತಾ ಇಲ್ಲ ಗೈಸ್ ಹೋಗಕ್ಕೆ ಅಲ್ಲೆಲ್ಲ. ಟೆಂಪಲ್ ನ ಒಳಗಡೆ ರೂಟ್ ಇಂದಾನೆ ತುದಿವರೆಗೂ ಹೋಗ್ಬೋದಂತೆ. ಗೈಸ್, ಎಷ್ಟೋ ಜನ ನಿಧಿ ಸಿಗುತ್ತೆ ಅಂತ ಒಳಗಡೆ ಇರೋ ಮೂರ್ತಿಗಳನ್ನೆಲ್ಲ ಹೊಡೆದಾಕಿದ್ದಾರೆ. ನೋಡಿ, ಇಲ್ಲೂ ಒಂದು ದೇವಸ್ಥಾನ ಇದೆ, ಆದ್ರೆ ಅದ್ರದ್ದು ಮೂರ್ತಿ ಇಲ್ಲ. ಮೂರ್ತಿ ಇಲ್ಲ ಅಂದ್ರೆ ನಮ್ ಕಡೆ ಯಾರು ಪೂಜೆನೆ ಮಾಡಲ್ಲ. ನೋಡಿರ್ಬೋದು ಯಾವ ತರ ಹೊಡೆದಾಕಿರ್ಬೋದು ಅಂತ. ಗೈಸ್, ನೀವು ನೋಡ್ಬೋದು ನನ್ ಬ್ಯಾಕ್ ಸೈಡ್ ಅಲ್ಲಿ ಇರೋ ಗುಡಿಯಲ್ಲಿ ಯಾವ್ದೇ ತರದ ವಿಗ್ರಹ ಇಲ್ಲ. ತುಂಬಾ ಜನ ಅಟ್ಯಾಕ್ ಮಾಡ್ಬಿಟ್ಟು ನಿಧಿ ಸಿಗುತ್ತೆ ಬಂಗಾರ ಸಿಗುತ್ತೆ ಅಂತ ಹೊಡೆದಾಕಿರೋರೆ ತುಂಬಾ ಜನ.
ಒಳಗಡೆ ಹೋಗ್ತೀನಿ ನೋಡಿ. ಯಾವುದೇ ತರದ ಏನು ವಿಗ್ರಹ ಇಲ್ಲ, ಏನು ಇಲ್ಲ. ಆದ್ರೆ ಆ ವಿಗ್ರಹ ಇಡಕ್ಕೆ ಕಟ್ಟೆನ ಮಾಡಿದಾರೆ ಒಂದು ಟೆಂಪಲ್ ಒಳಗಡೆ. ನೀವು ಒಳಗಡೆ ನೋಡ್ಬೋದು. ಗೈಸ್, ವಿಗ್ರಹ ಇಲ್ಲದೆ ಇರೋ ಯಾವುದೇ ಗುಡಿ ಆಗ್ಲಿ ನಮ್ ಹಿಂದೂ ಧರ್ಮದಲ್ಲಿ ಯಾರು ಪೂಜೆ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರದ ಪೂಜೆ ಪುನಸ್ಕಾರ ಏನು ನಡೆಯಲ್ಲ. ಗೈಸ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಈ ದೇವಸ್ಥಾನ ಕಟ್ಟೋಕೆ ಸುಮಾರು 200 ವರ್ಷ ಬೇಕು ಅಂತ ಹೇಳಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಈ ಜನರೇಷನ್ ಅಲ್ಲಿ ಯಾರ ಕೈಯಲ್ಲೂ ಕಟ್ಟಕ್ ಆಗಲ್ಲ. ತುಂಬಾನೇ ಹಳೆಯ ದೇವಸ್ಥಾನ, ರಿಸ್ಕಿ ಜಾಸ್ತಿ ಇದೆ. ಒಂದು ದೇವಸ್ಥಾನ ಕಟ್ಬೇಕಂದ್ರೆ ಭೂಮಿ ಮೇಲಿಂದಾನೇ ಬೇಸ್ಮೆಂಟ್ ಹಾಕಿ ಕಟ್ತಾರೆ. ಆದ್ರೆ ಈ ದೇವಸ್ಥಾನ ಮಾತ್ರ ವಿಶೇಷವಾಗಿ ಒಂದು ಬೆಟ್ಟದ ಮುಡಿಯಿಂದ ಅಡಿವರೆಗೂ ಕೆತ್ತನೆ ಮಾಡಿ ಕಟ್ಟಿರುವ ದೇವಸ್ಥಾನ. ಒಂದ್ ಕಡೆನೂ ಸಿಮೆಂಟು, ಕಲ್ಲು, ಇಟ್ಟಿಗೆ ಅಂತ ಏನು ಯೂಸ್ ಮಾಡಿಲ್ಲ. ಸಿಂಗಲ್ ಸ್ಟೋನ್ ಇಂದಾನೆ ಕೆತ್ತನೆ ಮಾಡಿರೋ ದೇವಸ್ಥಾನ ಇದು. ಈ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಈ ತರದ ದೇವಸ್ಥಾನ ಕಟ್ಟೋಕ್ ಚಾನ್ಸನೇ ಇಲ್ಲ. ಫೋಟೋದಲ್ಲಿ ಒಂಥರ ಕಾಣ್ಬೋದು ಈಸಿಯಾಗಿ, ಬಟ್ ಇಲ್ಲಿ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬೆಟ್ಟದ ಕೆಳಗಡೆ ಎಷ್ಟು ಆಳವಾಗಿ ಅವ್ರ ದೇವಸ್ಥಾನನ ಕೊರೆದು ಬಿಟ್ಟು ಮಾಡಿದ್ದಾರೆ ಅಂತ. ಗೈಸ್, ಈ ಗರ್ಭಗುಡಿ ಸುತ್ತಲೂ 5 ಗರ್ಭಗುಡಿಗಳಿದಾವೆ. 5 ಟೆಂಪಲ್ ಅಲ್ಲಿ ಯಾವುದೇ ತರದ ವಿಗ್ರಹ ಉಳಿಸಿಲ್ಲ. ಎಲ್ಲಾ ತರದಿಂದ ನಾಶ ಮಾಡಿದ್ದಾರೆ. ನೀವು ನೋಡ್ಬೋದು. ಇದು ಮೊದಲನೇ ಟೆಂಪಲ್, ಇದ್ರಲ್ಲಿ ಏನು ಇಲ್ಲ. ಈಗ ಇದು 2ನೇ ಟೆಂಪಲ್, ಇದ್ರಲ್ಲೂ ಏನೂ ಇಲ್ಲ, ನಾಶ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 3ನೇದು, ಇದ್ರಲ್ಲೂ ನಾಶ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 4ನೇದು, ಇದ್ರಲ್ಲೂ ನಾಶ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 5ನೇದು, ಇದ್ರಲ್ಲೂ ನಾಶ ಮಾಡಿದ್ದಾರೆ. ಗೈಸ್, ನನ್ನ ಹಿಂದ್ಗಡೆ ಇರೋ ಗರ್ಭಗುಡಿ ಟೆಂಪಲ್ ಅಲ್ಲಿ ಮಾತ್ರ ಒಂದ್ ಶಿವಲಿಂಗ ಇರೋದು. ಇನ್ನು ಸುತ್ತಲೂ ಇರೋ ಯಾವುದೇ ತರದ ಟೆಂಪಲ್ ಅಲ್ಲಿ ಯಾವುದೇ ತರದ ವಿಗ್ರಹ ಇಲ್ಲ, ಎಲ್ಲ ನಾಶ ಮಾಡಿದ್ದಾರೆ. ಈಗಿನ ಜನ್ರೇಷನ್ನ ಬೇರೆ ಕಂಟ್ರಿಯವರು ಟೆಕ್ನಾಲಜಿನಲ್ಲಿ ನಾನು ಫಸ್ಟು ಸೆಕೆಂಡು ಅಂತ ಹೇಳ್ತಾರೆ. ಬಟ್ ನಮ್ಮ ಭಾರತದವರು 8th ಸೆಂಚುರಿಯಲ್ಲೇ ಏನು ಇಕ್ವಿಪ್ಮೆಂಟ್ ಇಲ್ಲದೆ ಈ ಥರ ಕಟ್ಟಡ ರಿವರ್ಸಾಗಿ ಕಟ್ಟಿದ್ದಾರೆ. ಯಾರು ಟೆಕ್ನಾಲಜಿನಲ್ಲಿ ಫಸ್ಟ್ ಅಂತ ಈ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ.